ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಕನ್ನಡ ವ್ಲಾಗ್. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಬರೋಣ. ಇವತ್ತೆಲ್ಲ ಫುಲ್ಲು ಮನೆ ಕ್ಲೀನಿಂಗ್ ಇದೆ ಹಬ್ಬದ್ದು. ಅದಕ್ಕೆ ಬೇಗನೆ ಎಲ್ಲ ಸೊಪ್ಪು ಸೋಸಿಟ್ಬಿಟ್ಟು ಬಸ್ಸಾರು ಮಾಡೋಣ. ಸಂಜೆ ಟೈಮ್ ತಿರ್ಗಾ ನಾವು ಸುಸ್ತಾಗಿರ್ತೀವಿ, ಮಾಡೋಕ್ಕಲ್ಲ ಅಂತ ಅಂದ್ಬಿಟ್ಟು ಸೊಪ್ಪು ಸೋಸ್ತಾ ಇದ್ದೀವಿ. ಇದು ನೋಡಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲ, ಪಟ್ನಗರ್ಜಿ ಸೊಪ್ಪು ಅಂತ ಹಳ್ಳಿ ಕಡೆ ಸಿಗುತ್ತೆ. ಇದೇ ಫಸ್ಟ್ ಟೈಮ್ ನಮಗೆ ಸಿಕ್ಕಿರೋದು. ಈಗ ಅಷ್ಟೊಂದು ಹುಟ್ಟುತ್ತಾ ಇಲ್ಲ ಎಲ್ಲೂ. ಹಾಗೆ ಎಲ್ಲ ಸೋಸಿಟ್ಟಿದ್ದು ಆಯಿತು. ಬೇಗ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ನಾವು ಊಟ ಮಾಡಿ, ಈಗ ರಾತ್ರಿಯೇ ನೈಟೇ ಎಲ್ಲ ಪಾತ್ರೆ ಎಲ್ಲ ಇಳಿಸಿಟ್ಟಿದ್ವಿ ತೊಳೆಯೋಣ ಅಂತ ಅಂದ್ಬಿಟ್ಟು. ಬೆಳಿಗ್ಗೆ ಮತ್ತೆ ನೀರು ಬಿಡೋ ಅಷ್ಟರಲ್ಲಿ ಇಳಿಸ್ಕೊಂಡು ತೊಳೆಯೋಕ್ಕಲ್ಲ ಅಂತ ಅಂದ್ಬಿಟ್ಟು ನೈಟೇ ಎಲ್ಲ ಇಳಿಸಿದ್ವಿ. ಯಾಕಂದರೆ ನೀರು ದಿನ ಬಿಡೋದ್ರಿಂದ ನಮಗೆ ಸ್ವಲ್ಪ ನೀರಿನ ಪ್ರಾಬ್ಲಮ್ಮು. ಅದರಿಂದ ನೀರು ಬಿಟ್ಟಿದ್ದೀನೇ ತೊಳ್ಕೊಬೇಕು. ಅದಕ್ಕೆ ಎಲ್ಲ ಇಳಿಸಿಟ್ಬಿಟ್ಟು ಇನ್ನೂ ಸ್ವಲ್ಪ ಒಳಗಡೆ ಇದೆ. ಈಗ ಎಷ್ಟು ಬೇಕೋ ಅಷ್ಟು ಮಾತ್ರ ಆಚೆ ಹಾಕ್ಕೊಂಡು ಫಸ್ಟು ಒಳಗಡೆ ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಕಸ ಬಿಡ್ಕೊಂಡು, ನೋಡಿ ಎಷ್ಟು ಹೊಂಡೈತಿ ಅಂದರೆ ಅವತ್ತಂತಕ ನಮಗಂತಕ ಸಿಕ್ಕಾಬಿಟ್ಟೆ ಇದಾಗ್ಬಿಟ್ಟಿತ್ತು. ಹಾಗೆ ಎಲ್ಲ ಅದು ಮಣ್ಣಿನ ಗೋಡೆ ಇರೋದ್ರಿಂದ ಎಲ್ಲ ಸೀಮೆ ಎಲ್ಲ ಕೊರೆದು ಮಣ್ಣು ಸಿಕ್ಕಾಬಟ್ಟೆ ಬಿದ್ದಿತ್ತು. ಅದನ್ನು ಕ್ಲೀನ್ ಮಾಡುವಾಗಲೇ 3 ಗಂಟೆ ಆಗೈತೆ. ಅಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡೋ ಹೊತ್ತಿಗೆ 3 ಗಂಟೆವರೆಗೂ ಇದೇ ಒಳಗುಲ್ದೇ ಹಿಡಿತು. ನಾವು ಎಲ್ಲ ಧೂಳೆಲ್ಲ ಕೊಡ್ಕೊಂಡು, ನಾನು ಅದೆಲ್ಲ ನೀಟಾಗೆಲ್ಲ ಕಸಗಳೆಲ್ಲ ಹೊಡ್ಕೊಂಡು ಗುಡಿಸ್ಬಿಟ್ಟು ಒಳಗುಲ್ ಸಾರಿಸ್ಕೊಂಬಂದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಆಚೆ ಎಲ್ಲ ಪಾತ್ರೆ ಬೆಳಗ್ಗೆ ದೊಡ್ಡವೆಲ್ಲ ತೊಳೆದಿಡ್ತಾಯಿದ್ರು. ತೊಳೆದಿದ ತಕ್ಷಣ ಎಲ್ಲ ಎತ್ತಿಡಬೇಕಲ್ಲ. ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಧೂಳು ಬರುತ್ತೆ. ಬೇಗ ಒಳಗಲ್ದೆಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಬಿಡೋಣ ತೊಳೆದಿರೋದು ಅಂತ ಎಲ್ಲ ಬೇಗ ಮಾಡ್ಕೊತಾ ಇದೆ. ನೋಡಿ ಅಲ್ಲೇ ಮತ್ತೆ ಅಷ್ಟೆಲ್ಲ ತೊಳೆದೆಲ್ಲ ನಮ್ಮ ಡಿಂಪು ಸ್ವಲ್ಪ ಸಹಾಯ ಮಾಡಿದ್ರು. ತೊಳ್ಕೊಟ್ಟಂಗೆ ತಾಂಡೋಗೆಲ್ಲ ಬಿಸಿಲಿ ದಬ್ಬಾಗ್ತಾ ಇಲ್ಲ ಪಾತ್ರೆನ. ಇನ್ನೂ ಸ್ವಲ್ಪ ಚೀಲದಲ್ಲಿರೋ ನಾವು ತೆಗ್ದೇ ಇರಲಿಲ್ಲ. ನೋಡಿ ಈ ಕಡೆ ಇರೋವೆಲ್ಲ ಚೀಲದಲ್ಲಿರೋವೆಲ್ಲ ಅವೇ ಪಾತ್ರೆನೇ. ನೋಡಿ ಆ ಬಚ್ಚಲ ಮನೆ ನೀರಲ್ಲೇ ಉರಿ ಹಾಕ್ಬಿಟ್ಟು ಅದೆಲ್ಲ ಫುಲ್ಲು ಕಪ್ಪಾಗ್ಬಿಟ್ಟೈತೆ. ಅಂಡೆ ಒಲೆ ಇತ್ತು, ಕಿತ್ತಾಕ್ಬಿಟ್ಟು ಈಗ ಮಾಮೂಲಿ ಒಲೆ, ಅಲ್ಲಿ ಆ ಒಲೆ ಹಚ್ಬಾರ್ದು ಅಂತ ಅಂದ್ಬಿಟ್ಟು ಮತ್ತೆ ಈಗ ಹಳೆ ಮನೆ ಕಿತ್ತಾಕಿದ್ವಲ್ಲ, ಅದರಿಂದ ಸ್ನಾನ ಮಾಡೋಕ್ಕೆ ಜಾಗ ಇರಲಿಲ್ಲ. ಮತ್ತೆ ನಾವು ತಿರ್ಗಾಲೇ ನೀರು ಕಾಯಿಸ್ಬೇಕಾಯ್ತು. ಅದರಿಂದ ಎಲ್ಲ ಫುಲ್ಲು ಹೊಗೆ ತುಂಬ್ಕೊಂಡು ಆ ಥರ ಕಪ್ಪಾಗ್ಬಿಟ್ಟೈತೆ. ಹಾಗೆ ನಾನು ಇನ್ನೇನು ಒಳಗಲ್ದೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಸಿಕ್ಕಾಬಟ್ಟೆ ಧೂಳು. ನನಗೆ ಆ ಧೂಳು ಕುಡಿದ್ರೆ ಏನೋ ಅಂತ ಆಗ್ತಾನೇ ಇರಲಿಲ್ಲ. ಅದಕ್ಕೆ ಎಲ್ಲ ಫುಲ್ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಕೊಡ್ಕೊಂಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಬೇಗ ಅಂತ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟರಲ್ಲಿ ಆಲೇ ನಮ್ಮ 2 ಮನೆ ಅಲ್ವಾ, ಒಂದು ಕಡೆ ನಮ್ಮ ಈ ಕಡೆ ಮನೆ ಸೈಡು ನೀರು ಬಿಟ್ಟಿದ್ರು ಆಲೇ. ಆ ನೀರಲ್ಲೇ ಬೇಗ ತೊಳ್ಕೊಬೇಡ ಅಂತ ಅಂದ್ಬಿಟ್ಟು ತೊಳಿತಾವ್ರೆ. ಮತ್ತು ಈ ಕಡೆ ಸೈಡ್ ಆಫ್ ಮಾಡಿಬಿಟ್ಟು ಬೇರೆ ಆ ಕಡೆ ಬಿಟ್ಬಿಡ್ತಾರೆ. ನೀರು ನಿಂತೋಗೋ ಅಷ್ಟರಲ್ಲಿ ನಾವು ಕೆಲಸ ಮಾಡ್ಕೊಂಡ್ರೇ, ಯಾಕಂದರೆ ನೀರಿದ್ರೇ ಕೆಲಸ. ನೀರಿಲ್ಲ ಅಂತಂದರೆ ಏನು ಕೆಲಸನೂ ಆಗೋಲ್ಲ. ಹಾಗೆ ನಾನು ಎಲ್ಲ ಕಸ ಹೊಡ್ಕೊತಾ ಇದ್ದೆ ನೀಟಾಗಿ. ನೋಡಿ ಅದು ಒಲೆ ಹಳೇ ಕಾಲದ್ದು. ಒಂದು ಟೈಮ್ ನಮಗೇನಾದರೂ ಗ್ಯಾಸು ಖಾಲಿ ಆದಾಗ ಯೂಸ್ ಆಗೋದು ಅದೇನೆ. ಈಗ ಬೇಗ ಬುಕ್ ಆಗಲ್ವಲ್ಲ, ಅದು ಬೇರೆ ಟೈಮಿಂಗ್ಸ್ ಬೇರೆ ಇದೆಯಲ್ಲ ಬುಕ್ಕಿಂಗಿಗೆ. ಹಾಗೆ ಎಲ್ಲ ಕ್ಲೀನಾಗಿ ಎಲ್ಲ ತೊಳ್ಕೊಂಡು ಹಾಗೆ ಗ್ಯಾಸಲ್ಲೇನೋ ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನೇನು ಟೈಮ್ ಆಗಿಬಿಟ್ರಿನ್ನ ಅದು ಬೇರೆ ಮಳೆದೊಂದು ಭಯ ನಮಗೆ. ಮೋಡ ಸ್ವಲ್ಪ ಮೋಡ ಆಗೋದು, ಬಿಸಿಲು ಬರೋದು, ಎಲ್ಲಿ ಮಳೆ ಬಂದುಬಿಡ್ತೈತೆ ಪಾತ್ರೆ ಒಣಗಿಸೋಕ್ಕಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ವೀಡಿಯೋ ವಾಯ್ಸ್ ಕೊಡೋಣ, ಅಲ್ಲಿ ಮನೆ ಹತ್ರ ಆಗಲ್ಲ ಅಂತ ಈ ಕಡೆ ಬಂದೆ. ಅಲ್ಲೇ ನನ್ನ ಮಗಳು ಹುಡ್ಕೊಂಬರ್ತಾವಳೆ. ಹಾಗೆ ನೆಲನೂ ಎಲ್ಲ ಒರೆಸ್ಕೊಂಡೆ. ಸಿಕ್ಕಾಬಟ್ಟೆ ಧೂಳಿತ್ತು. ಎಲ್ಲ ಮಣ್ಣೆ ಎಷ್ಟೊಂದು ಬಿದ್ದಿತ್ತು ಅಂತಂದರೆ ಅದೆಲ್ಲ ಗುಡಿಸಿ ಅನಿಸುತ್ತೆ. ಒಂದೊಂದು ಟೈಮು ನಾವು ಡೈಲಿ ಕಸ ಹೊಡ್ಕೊತೀವಲ್ಲ, ಅವಾಗೇನು ಅನಿಸಲ್ಲ. ಒಂದು ಸರಿ ಮನೆ ಕ್ಲೀನಿಂಗ್ಗೆ ಅಂತ ನಿಂತ್ಕೊಂಡ್ರೆ ಎಷ್ಟು ಗಲೀಜಿರ್ತೈತೆ ಅಂತ ಮನೆ ಕ್ಲೀನ್ ಮಾಡುವಾಗಲೇ ಗೊತ್ತಾಗೋದು. ಹಾಗೆ ಎಷ್ಟು ಪಾತ್ರೆ ತೊಳೆದಿಟ್ಟಿದ್ದಾಯಿತು. ಅದಕ್ಕೆ ತೊಗೊಂಬಂದು ನಾನು ಒಳಗಡೆ ಇಟ್ಬಿಟ್ಟೆ. ಯಾಕಂದರೆ ರೋಡ್ ಸೈಡ್ ಧೂಳಲ್ವ, ಸಿಕ್ಕಾಬಟ್ಟೆ ತೊಳೆದಿರೋದು ಸುಮ್ಮನೆ ವೇಸ್ಟ್ ಆಗಿಬಿಡ್ತೈತೆ ಅಂತ ಅಂದ್ಬಿಟ್ಟು ಎಲ್ಲ ಎಷ್ಟು ತೊಳೆದಿರೋದಾಗೈತೋ ಅಷ್ಟು ಎಲ್ಲ ತೊಗೊಂಬಂದು ನಾನಿಲ್ಲಿ ಜೋಡಿಸಿಟ್ಟಿದ್ದೆ. ಆಮೇಲೆ ಇನ್ನೂ ಸ್ವಲ್ಪ ಚಿಕ್ಕವೆಲ್ಲ ಇದ್ವು, ಅವನು ಇನ್ನೂ ತೊಳಿತಾಯಿದ್ರು. ಅಷ್ಟರಲ್ಲಿ ಅವೆಲ್ಲ ತೊಗೊಂಬಂದು ನಾನು ಇಟ್ಟೆ. ನೋಡಿ ಈಗ ಸಣ್ಣ ಪುಟ್ಟದ್ದೆಲ್ಲ ಈಗೆಲ್ಲ ತೊಳೆದು ಇಡ್ತಾವ್ರೆ. ಒಂದೊಂದು ಟೈಮ್ ಅನಿಸುತ್ತೆ ಮನೆ ಕ್ಲೀನಿಂಗಿಗೆ ಅಂತ ನಿಂತ್ಕೊತೀವಲ್ಲ, ಆವಾಗಲೇ ಅನಿಸೋದು ನಿಜವಾಗ್ಲೂ ಪಾತ್ರೆ ಜಾಸ್ತಿ ಕೂಡಾಕೋಬಾರ್ದು ಅಂತ ಅಂದ್ಬಿಟ್ಟು. ಇದು ಹಿತ್ತಳೆದೆಲ್ಲ ಹುಣ್ಸೆಹಣ್ಣಲ್ಲಿ ಬೆಳಗ್ತಾಯಿದ್ರು, ಅದು ಲಾಸ್ಟಿಗೆ ತೊಳ್ಕೊಂಡ್ರು. ಯಾಕಂದರೆ ಸ್ಟಾರ್ಟಿಂಗ್ ಅದು ಬೇಗ ತೊಳೆಯೋಕ್ಕಾಗಲ್ವಲ್ಲ. ಹಾಗೆ ಇನ್ನು ಚೀಲದಲ್ಲಿರೋವೆಲ್ಲ ಹಂಗೆ ಇದು ಲಾಸ್ಟಿಗೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವೆಲ್ಲ ಕ್ಲೀನ್ ಮಾಡುವಾಗ ಅಲ್ಲೇ ಸಂಜೆ 6-6:30 ಆಗೋಗಿತ್ತು. ಆಮೇಲೆ ಇದು ನೆಕ್ಸ್ಟ್ ಡೇ ವಿಡಿಯೋ. ಅವತ್ತೆಲ್ಲ ಮಾಡೋಕ್ಕಾಗಲ್ಲ, ಅದನ್ನು ಮಾಡುವಾಗಲೇ ಸಂಜೆ ಆಗೋಯ್ತು. ನಾವು ಇದು ಬೆಡ್ಶೀಟು ಮತ್ತು ಬಟ್ಟೆಗಳೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮಿಷಿನ್ಗೆ ಹಾಕಿದ್ದೆ, ಸ್ವಲ್ಪ ಕೈಯಲ್ಲೇ ತೊಳೆದ್ವಿ. ನೀರು ಬಿಟ್ಟಿದ್ರಲ್ಲ, ನೀರು ಬಿಟ್ಟಾಗಲೇ ಕೆಲಸ ಮುಗಿಸ್ಕೋಬೇಕು ನಾವು. 2000 years later. ಇದು ಬಂದು ನಾವು ಹಾಕ್ಕೊಂಡಿರೋ ಗಿಡಗಳು. ಸಿಕ್ಕಾಬಟ್ಟೆ ಮಳೆ ಬಂದೆಲ್ಲ ಹುಲ್ಲು ಬೆಳ್ಕೊಂಡಿತ್ತು. ಅಲ್ಲಿ ಓಡಾಡೋಕ್ಕೂ ಅಷ್ಟೇ ಎಲ್ಲ ಫುಲ್ಲು ಶಾದ್ರೆ ಇತ್ತು. ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇದು ನಾವು ಮನೆ ಕ್ಲೀನಿಂಗಿನ ಮುಂಚೆ 2 ದಿನದ ಹಿಂದೆ ಎಲ್ಲ ಕ್ಲೀನ್ ಮಾಡಿದ್ವಿ. ಅದು ವಿಡಿಯೋ ಹಾಕೋಕ್ಕಾಗಿಲ್ಲ, ಅದಕ್ಕೆ ಇದ್ರ ಜೊತೆನೇ ಸೇರಿಸ್ಕೊಂಡಿದ್ದೀನಿ ವಿಡಿಯೋ.
ಎಲ್ಲ ಕ್ಲೀನ್ ಮಾಡೋಣ. ಮಳೆ ಬೇರೆ ಬಂದಿತ್ತಲ್ಲ, ಅದು ಕಳೆ ಎಲ್ಲ ಕಿತ್ತಾಕೋಕ್ಕೆ ಮೆತ್ತಗೈತೆ ಅಂತ ಅಂದ್ಬಿಟ್ಟು ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಈಗ ಯಾವ ಥರ ಇದೆ. ನೆಕ್ಸ್ಟು ನಾವೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಒಂದು ಸರಿ ತೋರಿಸ್ತೀನಿ ಅವಾಗ ಯಾವ ಥರ ಇದೆ ಅಂತ ನೋಡಿ. ಸಿಕ್ಕಾಬಟ್ಟೆ ಕಳೆ ಇತ್ತು. ಎಷ್ಟು ಎಲ್ಲ ಬೇಗ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಹಾಗೆ ನಾವು ಮಾಡೋಣ ಎಲ್ಲ ಕ್ಲೀನ್ ಅಂತ ಬಂದರೆ ನನ್ನ ಮಗಳದೊಂದು ಹಿಂಸೆ. ನಾನು ಮಾಡ್ತೀನಿ ಅಂತ ಅದು ಕಳೆ ಕೀಳೋದಿಸ್ಕೊತಾ ಇದ್ಲು. ನಮಗೆ ಭಯ ಕೈಗೆ ಹಾಕೊಂಬಿಟ್ರಾಯ್ತು ಅಂತ ಅಂದ್ಬಿಟ್ಟು. ಹಾಗೆ ಇದು ಸ್ವಲ್ಪ ಸೇವಂತಿಗೆ ಅಂಟು ಹಾಕಿದ್ವಿ, ಅದೆಲ್ಲ ಫುಲ್ಲು ಮಗ್ಗಾಗಿತ್ತು. ಹುಲ್ಲೆಲ್ಲ ಕಿತ್ತಾಕ್ಬಿಡೋಣ ಅಂತ ಅಂದ್ಬಿಟ್ಟು, ಹುಳ ಬಿದ್ದರೆ ಇನ್ನು ಅದು ಹೂವನ್ನು ಹಳ್ಳಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಮಳೆ ಬಂದಿರೋದ್ರಿಂದ ಕೀಳಕ್ಕೆ ಮೆತ್ತಗೆ ಚೆನ್ನಾಗಿತ್ತು, ಕೈಯಲ್ಲೇ ಕಿತ್ತಾಕ್ಬೋದಾಗಿತ್ತು. ನನ್ನ ಮಗಳದೇ ಹಿಂಸೆ ಆಗಿತ್ತು, ನಾವು ಕ್ಲೀನ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ನೀವು ಕೇಳಿಸ್ಕೊತಾ ಇರ್ಬೋದು, ನಾನು ವಾಯ್ಸ್ ಕೊಡ್ತಾಯಿದ್ದೀನಿ, ಬ್ಯಾಕ್ಗ್ರೌಂಡ್ ಸೌಂಡ್ ಸಿಕ್ಕಾಬಟ್ಟೆ ಇದೆ. ಟೈಮ್ ಆಗೋಗ್ಬಿಡುತ್ತೆ, ಇನ್ನು ಹಬ್ಬ 2 ದಿನ ಇರೋದು. ಮತ್ತು ನಾನು ಹಬ್ಬ ಆದಮೇಲೆ ಇದು ಕ್ಲೀನಿಂಗಿಂದೆಲ್ಲ ಹಾಕೋಕ್ಕಾಗಲ್ಲ, ಹಾಕಿದ್ರೂ ಸುಮ್ಮನೆ ವೇಸ್ಟು. ಕಷ್ಟ ಆದ್ರಾಗಲಿ ಅಂತ ಅಂದ್ಬಿಟ್ಟು ಈಗಲೇ ವಾಯ್ಸ್ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಹುಲ್ಲು ಬೆಳ್ಕೊಂಡೈತೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಹಾಗೆ ಯಾರೋ ಮೆಣಸಿನ ಗಿಡದ ಸಸಿ ಕೊಟ್ಟಿದ್ರು, ಅದೆಲ್ಲ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಆವತ್ತು ಬಿಸಿಲು ಬೇರೆ ಸ್ವಲ್ಪ ಬರ್ತಾಯಿತ್ತು, ಕೀಳೋಕ್ಕೆ ಆಗ್ತಾಯಿರಲಿಲ್ಲ. ಹಾಗೆ ನೋಡಿ ಇದು ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಫುಲ್ಲು ಸೇವಂತಿಗೆ ಅಂಟು ಸಿಕ್ಕಾಬಟ್ಟೆ ಮೊಗ್ಗಾಗಿತ್ತು. ಅದಕ್ಕೆ ಎಲ್ಲ ಕಿತ್ತಾಕ್ಬಿಟ್ಟು ಕ್ಲೀನ್ ಮಾಡೋಣ, ಇನ್ನೂ ಚೆನ್ನಾಗಾಗುತ್ತೆ, ಅದಕ್ಕೆ ಸ್ವಲ್ಪ ಗೊಬ್ಬರ ಕೊಟ್ಟರೆ ಇನ್ನೂ ಚೆನ್ನಾಗಿ ಹೂವು ಬಿಡ್ತವೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿದ್ವಿ. ಹಾಗೆ ನನ್ನ ಮಗಳು ನಾನು ಕೀಳ್ತೀನಿ ಅಂತ ಬರ್ತಾಯಿದ್ಲು. ನಿಜವಾಗ್ಲೂ ಇಷ್ಟು ಶಾದ್ರೆ ಆಯಿತಾ, ನಾವೆಂತೂ ಒಂದು ಕೆಟ್ಟ ಹುಳ ಸಹ ನೋಡಿಲ್ಲ, ಒಂದು ಹಾವು ಸಹ ನಾವು ನೋಡಿಲ್ಲ. ಅಷ್ಟು ನೀಟಾಗಿ ಇಷ್ಟು ಗಲೀಜಿದ್ರೂ ಆ ಥರ ಎಂದು ಏನೂ ಕಂಡಿಲ್ಲ. ಹಾಗೆ ಯಾಕೆ ಬೇಕು, ಮಕ್ಕಳೆಲ್ಲ ಓಡಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಎಲ್ಲ ಫುಲ್ಲು ಕ್ಲೀನ್ ಆದಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ. ನಾನು ಜಾಸ್ತಿ ಯಾವಾಗಲೂ ನನ್ನ ಫೋನಲ್ಲಿ ವಿಡಿಯೋ ಎಡಿಟ್ ಮಾಡುವಾಗಲೂ ಅಷ್ಟು ಇಲ್ಲೇ ಕೂತ್ಕೊಂಡು ಎಡಿಟ್ ಮಾಡೋದು, ತೋರಿಸ್ತೀನಿ. ಒಂಥರ ಸಮಾಧಾನ ಅದೆಲ್ಲ ನೋಡ್ತಾಯಿದ್ರೆ, ಅಷ್ಟು ಕ್ಲೀನಾಗಿತ್ತು. ಅದಕ್ಕೇನು ಬೇಡ, ಅಷ್ಟು ನೀಟಾಗಿ ಕೈಯಲ್ಲೇ ಕೀಳ್ಬೋದಾಗಿತ್ತು, ಅಷ್ಟು ಮೆತ್ತಗಿತ್ತು. ಯಾಕಂದರೆ ಅಲ್ಲಿ ಮುಂಚೆ ಮೇಕೆ ಇದ್ದಾಗ ಗೊಬ್ಬರ ಹಾಕ್ತಾಯಿದ್ರಂತೆ. ನಮಗೆ ಯಾವುದೋ ಫಂಕ್ಷನ್ ಅಂದರೆ ಜಾತ್ರೆ ಟೈಮಲ್ಲಿ ಆ ಗೊಬ್ಬರನೆಲ್ಲ JCBಲಿ ತೆಳ್ಳಿಸ್ಬಿಟ್ವಿ. ಆವಾಗ ಅದು ಅಲ್ಲೇ ಬಿಟ್ಬಿಟ್ವಿ. ಅದರಿಂದ ನೋಡಿ ಆ ಥರ ಗೊಬ್ಬರ ಇರೋದ್ರಿಂದ ಹುಲ್ಲಂಗೆ ಬೆಳ್ಕೊಂಡೈತೆ. ಮತ್ತು ಮಣ್ಣು ಇತ್ತಲ್ಲ, ಕೀಳಕ್ಕೆ ಮೆತ್ತಗೆ ಬರ್ತಾಯಿತ್ತು. ತೊಗರಿ ಗಿಡ ಹಾಕಿದ್ವಿ, ಎಷ್ಟೊಂದು ತೊಗರಿ ಗಿಡ ಹಾಕಿದ್ವಿ ಅಂದರೆ ಹೆಗ್ಣ ಒಂದೂ ಬಿಟ್ಟಿಲ್ಲ. ಈ ಶಾದ್ರೆ ಇರೋದ್ರಿಂದ ಹೆಗ್ಣ ಸೇರ್ಕೊಬಿಟ್ಟು ಯಾವ ಸಸಿ ಹಾಕಿದ್ರೂ ಅಷ್ಟೇ ಎಲ್ಲ ಕಿತ್ತಾಕ್ಬಿಡ್ತವೆ. ಎಷ್ಟು ತೊಗರಿ ಗಿಡ ಹಾಕಿದ್ವಿ ಅಂದರೆ ಅದರಲ್ಲೂ ಎಲ್ಲೋ ಒಂದೊಂದು ಉಟ್ಕೊಂಡೈತೆ ಅಷ್ಟೇ, ಎಲ್ಲ ತಿಂದಾಕ್ಬಿಟ್ವು ಕಾಳುಗಳ್ನ. ಮತ್ತು ಅಲ್ಲಿರೋ ಸೀಬೆ ಗಿಡನೂ ಅಷ್ಟೇ ನಾವು ಹಾಕಿರೋದಲ್ಲ, ಅದೇ ಹುಟ್ಟಿರೋದು. ನೋಡ್ತಾ ಇರ್ಬೋದು, ನನ್ನ ಮಗಳು ಸ್ವಲ್ಪ ಕೆಲಸ ಮಾಡ್ತಾಯಿದ್ಲು, ಆದರೂ ನಾನು ಮಾಡಿಸ್ತಾಯಿಲ್ಲ. ಯಾಕೆ ಇನ್ಸ್ಪೆಕ್ಷನ್ ಆದರೆ ಯಾಕೆ ಬೇಕು, ಅಲ್ಲೇ ಅನುಭವಿಸ್ಬಿಟ್ಟಿದ್ವಿ ಆ ಥರ ಎಲ್ಲ ಆಗಿ. ಎಷ್ಟು ಹೇಳಿದ್ರು ಕೇಳ್ತಾಯಿಲ್ಲ, ಮಾಡೋದಕ್ಕೆಲ್ಲ ಅಡ್ಡ ಬರ್ತಾಯಿದ್ಲು. ಹಾಗೆ ಅದು ಗುಲಾಬಿ ಗಿಡದ ನೀವು ನೋಡ್ತಾ ಇರ್ಬೋದು, ಅದ್ರ ಪಕ್ಕ ಗುಲಾಬಿಗೆ ಅವಾಗ ಪತ್ರೆ ಅಂತ ಹಾಕೋರು. ಆ ಪತ್ರೆನ ಹೂವಿಂದು ಹೂವು ಕಟ್ತಾಯಿದ್ವಿ ನಾವು ಅವಾಗ, ಅದರಲ್ಲಿ ಪತ್ರೆ ಅಂತ ಕೊಡ್ತಾರೆ. ಆ ಪತ್ರೆ ಬಂದಿರೋದನ್ನ ಸುಮ್ಮನೆ ಕಡ್ಡಿ ತೊಗೊಂಬಂದು ಸುಮ್ಮನೆ ಮಣ್ಣಲ್ಲಿ ಇಟ್ಟಿದ್ದಷ್ಟೇ, ಅದು ಇಷ್ಟು ದೊಡ್ಡದಾಗಿ ಬೆಳ್ಕೊಂತು. ಒಂದೊಂದು ಟೈಮ್ ನಾವು ಹಾಕಬೇಕು ಅಂದ್ರೂ ಅವತ್ತಲ್ಲ, ಸುಮ್ಮನೆ ಬೇಕಾಬಿಟ್ಟು ಹಾಕೋದಕ್ಕೆ ಅಷ್ಟು ದೊಡ್ಡ ಗಿಡ ಆಯಿತು. ಆ ಥರ ಒಂದೊಂದು ಟೈಮಲ್ಲಿ ಹಂಗಾಗುತ್ತೆ ನೋಡಿ. ನನ್ನ ಮಗಳು ಎಷ್ಟು ಮಾತಾಡ್ತಾವಳೆ ಅಂದರೆ, ಅವ್ಳು ಕ್ಲೀನ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಹೆಣ್ಮಕ್ಳು ಅಷ್ಟೇ. ಅದೇ ನನ್ನ ಮಗ ಅಲ್ಲೇ ಅವನೇ ಬರಲಿಲ್ಲ. ನನ್ನ ಮಗಳು ನಾವು ಮಾಡತ್ತಕ್ಕೆ ಬಂದೀಗ ಈ ಥರ ಮಾತಾಡ್ಕೊಂಡು ಇದು ಮಾಡ್ತಾಯಿದ್ಲು. ಅವಳ ಕೈಲಿ ಏನಾಗುತ್ತೋ ಅದು ಮಾಡ್ತಾಯಿದ್ಲು. ಫೈನಲಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನೋಡ್ತಾ ಇರ್ಬೋದು, ಮುಂಚೆ ಇದ್ದಿದ್ದಕ್ಕೂ ಈಗ ಇರೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಿಕ್ಕಾಬಟ್ಟೆ ಕಳೆ ಬೀಳ್ಕೊಂಡಿತ್ತು. ಮತ್ತು ನಾವು ಪುದೀನ ಸೊಪ್ಪು ಹಾಕಿದ್ವಲ್ಲ, ಅದೇನು ನಾವು ಯೂಸ್ ಮಾಡ್ತಿರ್ಲಿಲ್ಲ, ಫಾರಮ್ದಲ್ವ, ಅದು ಸಿಕ್ಕಾಬಟ್ಟೆ ಸ್ಮೆಲ್ಲಿತ್ತು, ಅದೆಲ್ಲ ಕಿತ್ತಾಕ್ಬಿಟ್ವಿ. ನೋಡಿ ಈಗ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಐತೆ ಅಂತ, ಒಂಥರ ಚೆನ್ನಾಗೈತೆ. ಗಿಡಗಳು ಅಷ್ಟೇ, ಅದು ನೀಟಾಗಿ ಬರಲ್ಲ ಆ ಥರ ಕಳೆ ಇದ್ದರೆ. ಈಗೆಲ್ಲ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗೈತೆ ಅಂತ. ಹಾಗೆ ಎಲ್ಲ ಕ್ಲೀನು ಮಾಡಿಬಿಟ್ಟು ನೋಡ್ತಾ ಇರ್ಬೋದು, ಅಲ್ಲಿ ತೋರಿಸ್ತೀನಿ ರೀ. ಅದು ಮೆಣಸಿನ ಸಸಿ ಯಾರೋ ಕೊಟ್ಟಿದ್ರು ನಮಗೆ ಹಾಕೊಳ್ಳೋಕ್ಕೆ, ಅದನ್ನು ಎಲ್ಲ ಹಾಕ್ಬಿಟ್ವಿ. ನೋಡಿ ಇದೇ ಸೇವಂತಿಗೆ ಅಂಟು ಎಲ್ಲ ಫುಲ್ಲು ಮಗ್ಗಾಗೈತೆ ನೋಡಿ. ಅಷ್ಟು ಜಾಗ ನಾವು ಕಿತ್ತಾಕೋದ್ವಲ್ಲ ಕಳೆ, ಅಷ್ಟು ಜಾಗ ಮಿಕ್ತು. ಆ ಜಾಗದಲ್ಲಿ ಈ ಥರ ಮೆಣಸಿನ ಸಸಿ ಹಾಕಿದ್ದೀವಿ. ಅದು ಗೊಬ್ಬರನೂ ಇತ್ತಲ್ಲ, ಚೆನ್ನಾಗಿ ಆಗ್ತದೆ ಗಿಡ ಅಂತ ಅಂದ್ಬಿಟ್ಟು ಹಾಕಿದ್ವಿ. ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ನಾವು ಒಂದು ಸರಿ ಮನ್ಸ್ಕೊಂಡು ಮಾಡಿಬಿಟ್ರೆ, ಅದು ಯಾವಾಗ ಮಾಡ್ತೀವೋ ಅವಾಗ ಮಾಡಿದ್ರೇ. ಹಾಗೆ ಎಲ್ಲ ಆಗೋಯ್ತು ಟೋಟಲಿ. ಫೈನಲಿ ಹಬ್ಬ ಬರೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಾಕಿದ್ವಿ, ಅದೊಂದು ಸಮಾಧಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು.